ನಾವು ಸಾಮಾನ್ಯವಾಗಿ ನಮ್ಮ ಹಸ್ತದಲ್ಲಿ ಹಲವು ವಿಚಾರಗಳನ್ನು ತಿಳಿದುಕೊಳ್ಳಲು ಹಸ್ತವನ್ನು ನೋಡ್ತೇವೆ. ಯಾವ ಯಾವ ರೇಖೆಗೆ ಯಾವ ರೀತಿಯಲ್ಲಿ ಮಹತ್ವ ಇದೆ ಎಂಬುದನ್ನು ತಿಳಿಯುತ್ತೇವೆ. ಅಂದರೆ ಹಣಕಾಸು, ನಮ್ಮ ಜೀವನ, ಉದ್ಯೋಗ, ನಮ್ಮ ಮನಸ್ಸು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ನಾವು ನಮ್ಮ ಜ್ಞಾನ ರೇಖೆಯನ್ನು ನೋಡ್ತೇವೆ. ಜ್ಞಾನ ರೇಖೆಯಲ್ಲಿ ನಮಗೆ ತಿಳಿಯುವಂತಹ ಹಲವಾರು ವಿಚಾರಗಳಿವೆ. ನಮ್ಮ ಸ್ವಭಾವ ಗುಣಗಳೇನು, ನಾವು ಯಾವ ರೀತಿ ಜೀವನ ಮಾಡುತ್ತೇವೆ, ನಮ್ಮ ಜೀವನ ಯಾವ ರೀತಿ ಮುಂದೆ ಹೋಗುತ್ತದೆ, ಯಾವ ರೀತಿ ನಡೆಯುತ್ತದೆ, ಹಣಕಾಸು ಯಾವ ರೀತಿಯಲ್ಲಿ ಬಂದು ಸೇರುತ್ತದೆ, ಯಾವ ಉದ್ಯೋಗ ಮಾಡಿದಾಗ ನಮಗೆ ಯಶಸ್ಸು, ಯಾವುದರಿಂದ ನಮಗೆ ಅಭಿವೃದ್ಧಿ ಆಗುತ್ತದೆ ಮುಂತಾದ ವಿಚಾರಗಳು ನಮ್ಮ ಹೆಡ್ಲೈನ್ ಅಥವಾ ಜ್ಞಾನ ರೇಖೆಯಿಂದ ತಿಳಿಯಲು ಸಾಧ್ಯ. ಅದಕ್ಕೆ ಹೆಡ್ ಅಂದ್ರೆ ಏನು? ಬ್ರೈನ್ ಅಂದ್ರೆ ತಲೆಯೊಳಗೆ ಬ್ರೈನ್ ಇರುತ್ತೆ. ಯಾವುದು? ಅದಕ್ಕೆ ಜ್ಞಾನ ರೇಖೆ, ತಿಳುವಳಿಕೆ ರೇಖೆ. ಆ ತಿಳುವಳಿಕೆ ರೇಖೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೀವನ ಯಾವ ರೀತಿ ನಡೆಯುತ್ತದೆ, ಅದಕ್ಕೆ ಏನಾಗುತ್ತೆ, ಹಣಕಾಸು ಬರುತ್ತೋ, ಹಣಕಾಸು ಲಾಸ್ ಆಗುತ್ತೋ, ನಮಗೆ ಕೋಪ ಬರುತ್ತೋ, ನಮಗೆ ಜೀವನದಲ್ಲಿ ಸಮಸ್ಯೆಗಳು ಬರುವುದಾ, ನಮ್ಮ ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಮುಂತಾದ ಎಲ್ಲ ವಿಚಾರಗಳನ್ನು ನಾವು ತಿಳಿಯಲು ಅವನ್ನ ನೋಡುವಾಗ ಜ್ಞಾನ ರೇಖೆಯನ್ನು ಪರಿಶೀಲಿಸುತ್ತೇವೆ. ಆ ಜ್ಞಾನ ರೇಖೆ ಯಾವ ರೀತಿ ಇದ್ದಾಗ ಏನಾಗುತ್ತದೆ, ಹಣಕಾಸು ಬರೋದು ಯಾವಾಗ, ನಮ್ಮ ಆರೋಗ್ಯ ಸುಧಾರಿಸು ಯಾವಾಗ ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಜ್ಞಾನರೇಖೆಯ ಬಗ್ಗೆ, ಜ್ಞಾನರೇಖೆ ನೋಡಿದಾಗ ನಮ್ಗೆ ಏನು ಅರ್ಥ ಆಗುತ್ತದೆ, ಜ್ಞಾನರೇಖೆ ನಮಗೆ ಯಾವ ರೀತಿ ಹಣಕಾಸನ್ನ ತಂದುಕೊಡುವಂತ ಸೂಚನೆಗಳನ್ನು ನೀಡುತ್ತದೆ, ಹಾಗೆ ನಾವು ಯಾವ ರೀತಿ ಬದುಕಿನಲ್ಲಿ ಕಷ್ಟವನ್ನು ಅನುಭವಿಸುತ್ತೇವೆ, ನಮ್ಮ ಬುದ್ಧಿಶಕ್ತಿಯಿಂದ ನಾವು ಯಾವ ರೀತಿ ಕೆಲಸ ಮಾಡುತ್ತೇವೆ, ನಮ್ಮ ಬುದ್ಧಿಶಕ್ತಿ ಕಡಿಮೆ ಆಗಲು ಯಾವ ಸೂಚನೆ ಇರುತ್ತದೆ, ಬುದ್ಧಿಶಕ್ತಿ ಹೆಚ್ಚಾಗುವಾಗ ಈ ಜ್ಞಾನ ರೇಖೆ ಯಾವ ರೀತಿಯಲ್ಲಿ ಇರುತ್ತದೆ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳಬೇಕು. ಅಂದರೆ ನಾವು ನಮ್ಮ ಜೀವನದ ಹೆಚ್ಚಿನ ಭಾಗದಲ್ಲಿ ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಜ್ಞಾನ ರೇಖೆಯ ಗತಿ ವಿಶೇಷವನ್ನು ನಾವು ನೋಡಬೇಕು. ಆ ಜ್ಞಾನ ರೇಖೆ ಸರಿಯಾಗಿದ್ದರೆ ನಮ್ಮ ಜೀವನ ಸರಾಗವಾಗಿ ನಡೆಯುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಂಡು ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ನೀವು ಪೂರ್ತಿಯಾಗಿ ನೋಡುವುದಾದರೆ ಇದರಲ್ಲಿ ನಿಮ್ಮ ಜ್ಞಾನ ರೇಖೆಯನ್ನು ನೋಡಿ ನಿಮ್ಮ ಜೀವನಾಭಿವೃದ್ಧಿ, ಯಶಸ್ಸು, ನಿಮ್ಮ ಶಿಕ್ಷಣ, ನೀವು ಬುದ್ಧಿಶಕ್ತಿಯಿಂದ ಮಾಡುತ್ತಿರುವುದಾದ ಕೆಲಸಗಳ ಎಲ್ಲವನ್ನೂ ನಾವು ತಿಳಿದುಕೊಳ್ಳಬಹುದು. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ, ಯಶಸ್ವಿಯಾಗ್ತೀರಿ, ಸಂತೋಷಕರವಾದ ಜೀವನ ನಡೆಸಲು ನಿಮಗೆ ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ನಿಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಅರ್ಥಂಬರ್ಧ ನೋಡಿದರೆ ನಿಮಗೆ ಯಾವುದೂ ಅರ್ಥ ಆಗೋದಿಲ್ಲ. ಅದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬಾ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ, ಆಸಕ್ತಿ ಇದೆ, ಆದರೆ ಏನು ಮಾಡಬೇಕೆಂದು ಅವರಿಗೆ ಗೊತ್ತಿಲ್ಲ. ಅಂತವರು ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಎಸ್ ಅಂತ ಕಳಿಸಿ, ಹಾಯ್ ಅಂತ ಕಳಿಸಿ, ನನ್ನ ಭವಿಷ್ಯ ತಿಳಿಯಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ನಿಮ್ಮ ಭವಿಷ್ಯ ತಿಳಿಯಲು ಏನು ಮಾಡಬೇಕು ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನಾವು ತಿಳಿಸುತ್ತೇವೆ. ಹಾಗೆ ನೀವು ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತದೆ ಎಂಬಂತ ಭೂತ, ಭವಿಷ್ಯತ್ ಮತ್ತು ವರ್ತಮಾನ ಕಾಲದ ಎಲ್ಲಾ ವಿಚಾರಗಳನ್ನು ತಿಳಿಸುತ್ತೇವೆ. ಜೀವನದಲ್ಲಿ ಬರುವ ಸಮಸ್ಯೆಗಳನ್ನು ಪರಿಹಾರಕ್ಕಾಗಿ ಏನು ಮಾಡಬೇಕೆಂಬುದನ್ನು ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಬಳಸಿಕೊಳ್ಳಬಹುದು. ನಾನು ಆಗಲೇ ಹೇಳಿದೆ ನಿಮಗೆ ಜ್ಞಾನ ರೇಖೆಯಿಂದ ನಮಗೆ ಆಗುವಂತಹ ಉತ್ತಮ ಕಾರ್ಯಗಳೇನು, ನಮ್ಮ ಮನಸ್ಸು ಯಾವ ರೀತಿ ಕೆಲಸ ಮಾಡುತ್ತದೆ ಮುಂತಾದ ವಿಚಾರಗಳನ್ನು ತಿಳಿಯೋಣ. ಜ್ಞಾನ ರೇಖೆಯ ಆಯುಷ ರೇಖೆಯೊಂದಿಗೆ ಪಾರ್ಲರ್ ಆಗಿ ಅಂದರೆ ಸಮಾನಾಂತರವಾಗಿ ಸಾಗಿದ್ದರೆ, ಈಗ ನೋಡಿ ಇದನ್ನು ನಾವು ಆಯುಷ ರೇಖೆ ಅಂತೀವಿ, ಇದನ್ನು ನಾವು ಜ್ಞಾನ ರೇಖೆ ಅಂತೀವಿ, ಇದನ್ನು ನಾವು ಹೃದಯ ರೇಖೆ ಅಂತೀವಿ. ಈ ರೇಖೆ ನೋಡಿ, ಆಯುಷ ರೇಖೆ ಹಿಂಗ್ ಬಂದಿರುತ್ತೆ. ಈ ರೇಖೆ, ಈ ಜ್ಞಾನ ರೇಖೆ ಕೂಡ ಹೀಗೆ ಕೆಳಗೆ ಬಗ್ಗಿರಬೇಕು. ಹೀಗೆ ಬಗ್ಗಿದ್ರೆ
ಅಂಥ ವ್ಯಕ್ತಿಗಳಿಗೆ ಮನಸ್ಸು ಗಟ್ಟಿಯಾಗಿರುತ್ತೆ, ಯಾವುದೇ ಕೆಲಸ ಮಾಡೋಕ್ಕೂ ಅವರಿಗೆ ಧೈರ್ಯ ಇರುತ್ತೆ, ಎಂತಹ ಪರಿಸ್ಥಿತಿಯನ್ನು ಎದುರಿಸಿ ಅವರು ಮುನ್ನುಗ್ಗಿ ಹೋಗುತ್ತಾರೆ ಎಂಬುದು ಆ ರೀತಿ ಬಂದಾಗ ಗೊತ್ತಾಯ್ತಲ್ಲ. ಆಯುಷ ರೇಖೆಗೆ ಸಮಾನಾಂತರವಾಗಿ ಕೆಳಗೆ ಬಗ್ಗಿದ್ದರೆ ಜ್ಞಾನರೇಖೆ, ಅವು ಅಂತಹ ಮನಸ್ಸಿರುತ್ತೆ. ಇನ್ನು ಈ ಇದರಲ್ಲಿ ದೀಪ ಇದ್ದರೆ, ಇಲ್ಲಿ ದೀಪ ಇದ್ದರೆ 12 ಸೆಂಟಿಮೀಟರ್ ಒಳಗೆ ದೀಪ ಇದ್ದರೆ, ಇಲ್ಲಿ ದೀಪ ಇದ್ದರೆ ಅಂತಹ ಇದ್ದರೆ ಅವರಿಗೆ ಪೋಷಕಾಂಶ, ಬಾಲ್ಯದಿಂದಲೇ ಪೋಷಕಾಂಶದ ಕೊರತೆ ಕಂಡುಬರುತ್ತದೆ. ಆ ಪೋಷಕಾಂಶದಿಂದ ಆಗುವಂತಹ ಹಲವು ಆರೋಗ್ಯ ಸಮಸ್ಯೆಗಳು ಅವರನ್ನು ಕಾಡುತ್ತಿರಬಹುದು ಎಂಬುದನ್ನು ನಾವು ತಿಳಿಸಬಹುದು. ಹಾಗೆಯೇ ಅವರಿಗೆ ಯಾವುದೇ ಒಂದು ನಿರ್ಧಾರವನ್ನು ಸರಿಯಾದ ರೀತಿಯಲ್ಲಿ ತೆಗೆದುಕೊಳ್ಳಲು ಕಷ್ಟವಾಗುತ್ತೆ. ಯಾವುದೇ ನಿರ್ಧಾರ ತೆಗೆದುಕೊಳ್ಳಲು ಅವರಿಗೆ ಕಷ್ಟವಾಗುತ್ತದೆ. ಯಾಕಂದರೆ ಅವರಿಗೆ ಪೋಷಕಾಂಶ ಕೊರತೆಯಿಂದ ಅವರು ತಮ್ಮ ಜೀವನದಲ್ಲಿ ಹೆಚ್ಚು ಕಷ್ಟಪಡುತ್ತಿದ್ದಾರೆ. ಅವರು ಯೋಚನೆ ಮಾಡುವಂತಹ, ದೃಢವಾದ ನಿರ್ಧಾರ ತಗೊಳ್ಳುವಂತಹ ಸ್ಥಿತಿಗೆ ಅವರು ಇರೋದಿಲ್ಲ. ಅವರಿಗೆ ತುಂಬ ಕಷ್ಟವಾಗುತ್ತದೆ. ಇಲ್ಲಿ ನಮಗೆ ದೀಪ ಚಿಹ್ನೆ ಇದ್ದರೆ ಅವರಿಗೆ ಅಂತಹ ಸಮಸ್ಯೆಗಳು ಬರುತ್ತದೆ. ಇನ್ನು ಇಲ್ಲಿ ಅಂದರೆ ಇಲ್ಲಿಗಾಯಿತು. ಇನ್ನು ಇಲ್ಲಿ ಈ ಶನಿ ಪರ್ವ, ಇದು ಶನಿ ಪರ್ವ, ಇದರ ಕೆಳಗೆ ಈ ಜ್ಞಾನರೇಖೆಯಲ್ಲಿ ದೀಪ ಇದ್ದರೆ, ಜ್ಞಾನರೇಖೆಯಲ್ಲಿ ಇಲ್ಲಿ ದೀಪವಿದ್ದರೆ ಅವರಿಗೆ ಹೊಟ್ಟೆಗೆ ಸಂಬಂಧಿಸಿದ ಕರಳಿಗೆ ಸಂಬಂಧಿಸಿದ ರೋಗಗಳು ಕಾಣಿಸಿಕೊಳ್ಳುವಂತಹ ಸಾಧ್ಯತೆಗಳಿವೆ. ಇನ್ನು ಬುಧ ಪರ್ವದಾದರೆ ಇಲ್ಲಿ ಬುಧ ಪರ್ವದ ಕೆಳಗೆ ಇಲ್ಲಿ ದೀಪ ಇದ್ದರೆ, ಇಲ್ಲಿ ದೀಪ ಇದ್ದಾಗ ಅವರಿಗೆ ನರ ಸಂಬಂಧ ರೋಗಗಳು, ಸ್ಟ್ರೋಕ್ ಆಗೋದು, ನರಕ್ಕೆ ಸಂಬಂಧಿಸಿದ್ದು ಅಂತಹ ರೋಗಗಳಿಗೆ ಸಾಧ್ಯತೆ ಇದೆ ಎಂಬುದನ್ನು ತಿಳಿದು ಎಚ್ಚರಿಕೆಯಿಂದ ತಮ್ಮ ಜೀವನದ ಆಹಾರ ಪದ್ಧತಿಗಳನ್ನು ಅವರು ಮಾಡುತ್ತಾ ಬಂದರೆ, ಕಾಲಕ್ಕೆ ವೈದ್ಯಕೀಯ ತಪಾಸಣೆಗಳನ್ನು ಮಾಡುತ್ತಾ ಬಂದರೆ ಇಂತಹ ಸಮಸ್ಯೆಗಳಿಂದ ಪಾರಾಗಲು ಸಾಧ್ಯ ಎಂಬುದನ್ನು ತಿಳಿದುಕೊಳ್ಳಬಹುದು. ಹಾಗೆಯೇ ಅವರಿಗೆ ಒಂದಕ್ಕಿಂತ ಹೆಚ್ಚು ದೀಪಗಳು ಅಂತ ನಿಮಗೆ ಗೊತ್ತಿದೆ. ದೀಪಗಳು ಎರಡು ಸೇರಿ ಒಂದು ಮಧ್ಯದಲ್ಲಿ ಸ್ವಲ್ಪ ಜಾಗ ಬಿಡುವಂತಹ ಗೆರೆಗಳು. ಒಂದಕ್ಕಿಂತ ಹೆಚ್ಚು ದೀಪಗಳಿದ್ದರೆ ಅವರು ಮಾನಸಿಕ ಸಮಸ್ಯೆಯಿಂದ, ಮಾನಸಿಕ ಒತ್ತಡದಿಂದ ಅವರು ಯಾವುದೇ ಸರಿಯಾದ ನಿರ್ಧಾರ, ಸ್ವಂತವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಯಾವಾಗಲೂ ಚಿಂತೆಗೊಳಗಾಗಿರುತ್ತಾರೆ, ಆತಂಕದಿಂದ ಕೂಡಿರುತ್ತೆ ಅವರ ಜೀವನ. ಅವರು ಯಾವಾಗಲೂ ಆತಂಕದಿಂದ ಜೀವನ ನಡೆಸುತ್ತಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು. ಇನ್ನು ಮೇಲೆ ಅಥವಾ ಇನ್ನು ಇದರ ಮೇಲೆ, ಇದು ನಮ್ಮ ಚಾಣಕ್ಯ, ಇದರ ಮೇಲೆಯೇ ಅಂದರೆ ರೇಖೆಯ ಮೇಲೆಯೇ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಇದರಲ್ಲಿ ಇದ್ದರೆ ಈ ನಕ್ಷತ್ರ ಮೇಲೆ ಸ್ಟಾರ್ ಚಿಹ್ನೆ ಅಥವಾ ನಕ್ಷತ್ರ ಚಿಹ್ನೆ ಇದ್ದರೆ ಅವರಿಗೆ ಅಪಘಾತವಾಗುವಂತಹ ಸಮಸ್ಯೆ ಇದೆ. ಯಾವುದಾದ್ರೂ ರೀತಿಯಲ್ಲಿ ಅಪಘಾತ ಆಗ್ಬೋದು, ಗಾಡಿಯಲ್ಲಿ ಅಂತಲ್ಲ, ಬೇರೆ ಯಾವುದಾದ್ರೂ ಬಿದ್ದು ಅಪಘಾತ ಆಗ್ಬೋದು, ಜಾರಿ ಬೀಳ್ಬೋದು. ಅಂತಹ ಅಪಘಾತ ಆಗುವಂತಹ ಸಮಸ್ಯೆ ಇದೆ ಎಂಬುದನ್ನು ತಿಳಿದುಕೊಳ್ಳಬೇಕು. ಹಾಗೆಯೇ ಇದರ ಮೇಲೆ ಇದೆ, ಇಲ್ಲಿ ಅಥವಾ ಇಲ್ಲಿ, ಇದರ ಮೇಲೆ ಅಂದ್ರೆ ಈ ಕಡೆ, ಅದರ ಕೆರೆ ಬಿಟ್ಟು ಮೇಲೆ, ಕೆರೆಗೆ ಕೆಳಗೆ ಈ ತರ ಇದ್ದರೆ ಅವರಿಗೆ ಗೌರವ, ಅವರಿಗೆ ಸ್ಥಾನಮಾನಗಳು ಎಲ್ಲವೂ ಸಿಗುತ್ತದೆ. ಅವರಿಗೆ ಒಳ್ಳೆ ಹೆಸರು ಬರುತ್ತದೆ, ಗೌರವಾನ್ವಿತ ವ್ಯಕ್ತಿಗಳಾಗಿರುತ್ತಾರೆ ಎಂಬುದನ್ನು ಗೆರೆಯ ಮೇಲೆ, ಅದರ ಮೇಲೆ ಇದ್ದರೆ ಅದು ಅವರಿಗೆ ಅಪಘಾತವಾಗುವಂಥದ್ದು. ಆ ಗೆರೆಯ ಕೆಳಗೆ ಅಥವಾ ಮೇಲೆ ಅಂದರೆ ಮೇಲ್ಭಾಗದಲ್ಲಿ, ಕೆರೆ ಬಿಟ್ಟು ಮೇಲೆ ಇದ್ದರೆ, ನಕ್ಷತ್ರ ಇದ್ದರೆ ಅವರಿಗೆ ಗೌರವ ಸಿಗುತ್ತೆ, ಅವರು ಹಣವಂತರಾಗುತ್ತಾರೆ, ಹಣ ದುಡಿದು ಸಮಾಜದಲ್ಲಿ ದೊಡ್ಡ ವ್ಯಕ್ತಿ ಅನಿಸಿಕೊಳ್ಳುತ್ತಾರೆ ಎಂಬುದರ ಸೂಚನೆ. ಇನ್ನು ಇದು ಸರ್ಪಳಿ ಅಂತ ಇದ್ದರೆ, ಈಗ ಸರ್ಪಳಿ ಅಂತ ಇದ್ದರೆ, ಗೆರೆ ಸರ್ಪಳಿ ಅಂತಿದ್ದರೆ ಅವರಿಗೆ ಯಾವುದರಲ್ಲಿಯೂ ದೃಢವಾದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವರಿಗೆ ಚಂಚಲವಾದದ್ದು, ಪ್ರತಿಯೊಂದಕ್ಕೂ ಸಂಶಯ, ಪ್ರತಿಯೊಂದಕ್ಕೂ ಅನುಮಾನ. ನಾನು ಮಾಡಿದ್ರೆ ಸರಿಯಾಗುತ್ತೋ, ನಾನು ಬಿಟ್ಟರೆ ಸರಿಯಾಗುತ್ತೋ, ನಾನು ಹೋದರೆ ಸರಿಯಾಗುತ್ತೋ, ಈ ಥರ ಅನುಮಾನಗಳನ್ನು ಕಾಡುತ್ತಾ ಇರುತ್ತದೆ. ಇನ್ನು ಜ್ಞಾನರೇಖೆಯಲ್ಲಿ 3 ಗೆರೆಗಳಿದ್ದರೆ, ಜ್ಞಾನರೇಖೆಯ ಮೇಲೆ ಹೀಗೆ ಅಡ್ಡ 3 ಗೆರೆಗಳಿದ್ದರೆ ಅವರಿಗೆ ಬಹಳ ತೊಂದರೆ ಆಗುವಂಥ ಅಥವಾ ಅವರಿಗೂ ಸಹ ಅಪಘಾತದಂತಹ ಸ್ಥಿತಿ ಇದೆ ಎಂಬುದನ್ನು ತಿಳಿಯಬೇಕು. ಹಾಗೆ ನೋಡಿ, ಸರ್ಪಳಿ ಈಗ ಜ್ಞಾನರೇಖೆ ತುಂಡಾಗಿದ್ದರೆ, ಕಟ್ಟು ಮಧ್ಯ ಕಟ್ಟಾಗಿದ್ದರೆ ಅವರಿಗೆ ಯಾವಾಗಲೂ ಕೆಲಸಗಳಲ್ಲಿ ಬದಲಾವಣೆ, ಅವರು ಮಾಡುತ್ತಿರುವ ಕೆಲಸಗಳನ್ನು ಬಿಟ್ಟು
ಬೇರೆ ಬೇರೆ ಕೆಲಸದಲ್ಲಿ ತೊಡಗಿಕೊಳ್ಳುವುದು ಅವರಿಗೆ ರೂಢಿ ಆಗ್ಬಿಡುತ್ತೆ. ಅವರು ಆ ರೀತಿ ತಮ್ಮ ಕೆಲಸಗಳನ್ನು ಆಗಾಗ್ಗೆ ಬದಲಿಸುವುದರಿಂದ ಅವರಿಗೆ ಯಾವುದರಲ್ಲೂ ಯಶಸ್ಸು ಕಾಣಲು ಸಾಧ್ಯವಾಗುವುದಿಲ್ಲ ಎಂಬುದನ್ನು ಅದು ತಿಳಿಸುತ್ತದೆ. ಇನ್ನು ಹೃದಯ ರೇಖೆಯೊಂದಿಗೆ ಜ್ಞಾನ ರೇಖೆ, ಈಗ 2 ರೇಖೆ, ಇದು ಹೃದಯ ರೇಖೆ ನಿಮಗೆ ಗೊತ್ತಿದೆ, ಹೃದಯ ರೇಖೆ, ಇದು ಜ್ಞಾನ ರೇಖೆ. ಇದೇ 2 ಒಂದೇ ರೇಖೆಯಾಗಿ ಹೊರಟಿದ್ರೆ ಒಂದೇ ರೇಖೆ ಕಾಣುತ್ತೆ. ಹೃದಯ ರೇಖೆ 2 ಒಂದೇ ಆಗಿ ಇದ್ದರೆ ಇವರಿಗೆ ಹೆಚ್ಚಿನ ಹೆಸರು, ಹಣ ಎಲ್ಲವೂ ಬಂದಿರುತ್ತೆ, ಸಂಪತ್ತು ಬರುತ್ತದೆ. ಒಂದೇ ರೇಖೆಯಾಗಿರುತ್ತದೆ. ಅಂದರೆ ಈ ಜ್ಞಾನ ರೇಖೆ ಮತ್ತು ಹೃದಯ ರೇಖೆ ಒಂದೇ ರೇಖೆಯಾಗಿರುತ್ತೆ, 2 ರೇಖೆ ಇರೋದಿಲ್ಲ. ಅವರಿಗೆ ಒಳ್ಳೆಯ ಹೆಸರು, ಸಂಪತ್ತು, ಗೌರವ ಎಲ್ಲವೂ ದೊರೆಯುತ್ತದೆ, ಮಾಡುತ್ತಾರೆ ಎಂಬುದರ ಸೂಚನೆ. ಹಾಗೆಯೇ ಹೆಂಗಸರಿಗೆ ಆ ರೀತಿಯಾದರೆ ಅವರ ದಾಂಪತ್ಯ ಜೀವನದಲ್ಲಿ ಒಡಕು ಬರುವ ಸಾಧ್ಯತೆ ಇದೆ. ಯಾಕಂದರೆ ಅವರಿಗೆ ತಮ್ಮದೇ ಆದ ರೀತಿಯ ಯೋಚನೆ, ತಮ್ಮದೇ ಆದ ಸ್ವತಂತ್ರವಾದ ಬದುಕು, ಇಂಡಿಪೆಂಡೆಂಟ್ ಆಗಿ ಎಲ್ಲವನ್ನೂ ನಿರ್ಧರಿಸುವಂತಹ ಒಂದು ಮನಸ್ಥಿತಿ ಅವರಿಗೆ ಇರುವುದರಿಂದ ತನ್ನ ಗಂಡನಾದವನು ತನ್ನ ಸಂಗಾತಿಯಾದವನಿಗೆ ಹೆಚ್ಚಿನ ಹೊಂದಿಕೆ ಆಗದೆ ಗಲಾಟೆಯಾಗಿ ವಿಚ್ಛೇದನದವರೆಗೆ ಹೋಗುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಯಾವುದು? ಹೆಂಗಸರ ಕೈಯಲ್ಲಿ ಈ ಜ್ಞಾನ ರೇಖೆ ಮತ್ತು ಹೃದಯ ರೇಖೆ ಒಂದಾಗಿ ಇದ್ದರೆ ಅಂತಹ ಸಮಸ್ಯೆ ಬರಬಹುದು. ಜ್ಞಾನ ರೇಖೆಯ ಕೊನೆ ನೇರವಾಗಿ ಇದ್ರೆ, ಅಂದರೆ ಇದು ನೇರವಾಗಿ ಇಲ್ಲಿವರೆಗೂ ಬಂದಿದ್ದಾರೆ. ಇವರು ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಬಂದಿದ್ದಾರೆ. ನೇರವಾಗಿದ್ದರೆ ಅವರು ತುಂಬಾ ಹಣವನ್ನು ಸಂಪಾದನೆ ಮಾಡ್ತಾರೆ, ಆಸ್ತಿಯನ್ನು ಮಾಡ್ತಾರೆ. ಆದರೆ ಅವರು ಬೇರೆಯವರನ್ನ ಮೋಸದ ವಿಧಾನದಲ್ಲಿ ಮೋಸ ಮಾಡಿ ಹಣ ಸಂಪಾದನೆ ಮಾಡುವಂತಹ ವ್ಯಕ್ತಿಗಳಾಗಿರುತ್ತಾರೆ ಎಂಬುದನ್ನ ನಾವು ತಿಳ್ಕೋಬೇಕು. ಅಂದರೆ ಅವರು ಮೋಸದ ಬಾಸ್ ಆಗಿರುತ್ತಾರೆ, ಮೋಸ ಮಾಡುವಲ್ಲಿ ಅವರು ಬಾಸ್. ಆ ರೀತಿಯಲ್ಲಿ ಅವರ ಜೀವನ ನಡೆಯುತ್ತದೆ. ಅದು ಕೆಳಗೆ ಬಗ್ಗಿದ್ದೆ, ಒಂದಕ್ಕೊಂದು ಬಂದಿದ್ದರೆ ಕೆಳಗೆ ಬಗ್ಗಿದ್ದಾರೆ, ಕೆಳಗೆ ಬಗ್ಗಿದ್ದರೆ ಅವರಿಗೆ ಅದು ಬಂದು ಮಂಗಳಕ್ಕೆ ಸೇರಬೇಕು. ಇದು ಮಂಗಳ, ಕೆಳಬಗ್ಗಿ ಈ ಮಂಗಳ, ಇಲ್ಲಿ ಮಂಗಳ ಇದೆ, ಮಂಗಳ ಒಂದು ಹಿಂಗೆ ಬಗ್ಗಿ ಮಂಗಳಕ್ಕೆ ಬಂದಿದ್ದಾರೆ. ಅವರು ಒಳ್ಳೆ ಕಲೆಗಾರರಾಗಿ, ಉತ್ತಮ ಕಲಾವಿದರಾಗಿ ಹೆಸರನ್ನು ಪಡೆಯುತ್ತಾರೆ. ಹೆಸರನ್ನು ಪಡೆದು ಅವರು ಇಡೀ ದೇಶದಲ್ಲಿ ಪ್ರಸಿದ್ಧ ಆಗುವಂಥ ಸಾಧ್ಯತೆ ಇದೆ ಎಂಬುದನ್ನು ತಿಳ್ಕೋಬೇಕು. ಇದೆಲ್ಲವೂ ಅವರಿಗೆ ಸರಿಯಾದ ರೀತಿಯಲ್ಲಿ ಪ್ರೋತ್ಸಾಹ ಸಿಕ್ಕಿದರೆ ಮಾತ್ರ ಆಗುವಂಥ ಸ್ಥಿತಿ ಎಂಬುದನ್ನು ಮರೆಯಬಾರದು. ಹಾಗೆ 2 ಸಮಾನಾಂತರ ರೇಖೆಗಳು, ಈಗ ಇದು ಒಂದು ರೇಖೆ, ಇದೇ ರೀತಿ ಇನ್ನೊಂದು ರೇಖೆ, ಅಂದರೆ ನಮ್ಮ ಜ್ಞಾನ ರೇಖೆಗೆ ಅದೇ ರೀತಿಯಲ್ಲಿ ಇನ್ನೊಂದು ರೇಖೆ ಹೀಗೆ. ಹಾಗೆ 2 ಸಮಾನಾಂತರ ರೇಖೆಗಳು ಎರಡು ಕವಲಾದಂತೆ ಹೋಗಿದ್ದರೆ, ಪ್ರಾರಂಭದಿಂದಲೇ ಹೋಗಿದ್ದರೆ ಅವರು 2 ಉದ್ಯೋಗದಿಂದ, 2 ಕೆಲಸದಿಂದ 2 ರೀತಿಯ ಆದಾಯವನ್ನು ಹೊಂದಿ ಅವರು ಶ್ರೀಮಂತರಾಗ್ತಾರೆ. ಕೆಲವರಲ್ಲಿ 3, 4 ಅಂತ ಇರುವಂತಹ ಇಂತಹ ರೇಖೆಗಳಿರುತ್ತೆ, ಅಂದರೆ ಜ್ಞಾನ ರೇಖೆ. ಅವರಿಗೂ ಸಹ ಹಲವು ವಿಧದಲ್ಲಿ ಹಲವು ವಿಧದ ಕೆಲಸಗಳಿಂದ ಹಲವು ರೀತಿಯಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ ಎಂಬುದನ್ನ ನಾವು ತಿಳಿಯಬಹುದು. ಈಗ ಕೆಲವರದು ಇಲ್ಲಿಂದ ಇಲ್ಲಿಗೆ ಕೊನೆಗೊಳ್ಳುವುದು, ಈ ರೇಖೆ ಇಲ್ಲಿಗೆ ಕೊನೆಗೊಳ್ಳುವುದು. ಹೀಗೆ ಕೊನೆಗೊಂಡಿದ್ದರೆ ಅವರು ಹಲವು ಕೆಲಸಗಳನ್ನು ಮಾಡುತ್ತಾರೆ, ಹಲವು ರೀತಿಯ ಕೆಲಸಗಳನ್ನ ಮಾಡುವಂಥ ವ್ಯಕ್ತಿಗಳಾಗಿರುತ್ತಾರೆ. ಅದರಲ್ಲೂ ಅವರು ಡಿಸೈನಿಂಗ್ ಅಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿ ಅದರಲ್ಲಿ ಯಶಸ್ವಿಯಾಗಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡ್ತಾರೆ ಎಂಬುದು ಅದರ ಸೂಚನೆಯಾಗಿದೆ. ಹಾಗೆ ಇನ್ನು ಇಂತಹ ವ್ಯಕ್ತಿಗಳು ಅಂದರೆ ಸರ್ಪಳಿ ತರ ಇದ್ದಾಗ ಅವರು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗ್ತಾರೆ. ಹೇಳಿದ್ದೇನು ನಾನು ಮೊದಲು, ಡಿಸೈನರ್ ಆಗ್ತಾರೆ. ಅದೇ ರೀತಿ ಅವರ ಕೈಯಲ್ಲಿ ಸರ್ಪಳಿ ತರ ಇದ್ದರೆ, ಅವರ ಹಸ್ತದಲ್ಲಿ ಶುರುವಲ್ಲಿ ಲಾಸ್ಟಲ್ಲಿ ಸರ್ಪಳಿ ಇರುತ್ತೆ. ಅವರು ದೊಡ್ಡ ಬಿಸಿನೆಸ್ ಮ್ಯಾನ್ ಆಗಿ ಅಂತಹ ಇದರಲ್ಲಿ ಡಿಸೈನ್ ಅಥವಾ ಇದರಿಂದ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಜ್ಞಾನ ರೇಖೆ ಎರಡಾಗಿ ಕವಲೊಡೆದರೆ, ಜ್ಞಾನ ರೇಖೆ ಎರಡಾಗಿ ಕವಲೊಡೆದರೆ, ಇದು ಎರಡಾಗಿ ಕವಲೊಡೆದಿದ್ದರೆ, ಜ್ಞಾನ ರೇಖೆ ಎರಡಾಗಿ ಕವಲೊಡೆದಿದ್ದರೆ ಅವರು 2 ವಿಧ ಕೆಲಸಗಳಿಂದ ಆದಾಯ ಮತ್ತು ಉದ್ಯೋಗ ಮಾಡಿ ಅವರು ಹೆಚ್ಚಿನ ಆದಾಯವನ್ನು ಗಳಿಸ್ತಾರೆ. ಈಗ ಕೆಲವರು ಇರ್ತಾರೆ, ಕೆಲವರು ಪತ್ರಕರ್ತರಾಗಿರ್ತಾರೆ, ಅವರು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ ದುಡ್ಡು ಮಾಡುವುದನ್ನು. ಕೆಲವರು ಒಳ್ಳೆ ಚಿತ್ರಗಾರರಾಗಿರ್ತಾರೆ, ಅವರು ಚಿತ್ರ ಬರೆದು ಮತ್ತು ಸ್ವಂತವಾಗಿ ಸ್ಟುಡಿಯೋ ಹಾಕೊಂಡು ಅವರು ಹಣವನ್ನು ಮಾಡ್ತಾರೆ. ಹೀಗೆ ಯಾವುದಾದ್ರೂ ಒಂದು 2 ವಿಧದಲ್ಲಿ ಹಣವನ್ನು ಮಾಡಿ ಅವರು ಹೆಚ್ಚು ಹಣವನ್ನು ಸಂಪಾದನೆ ಮಾಡ್ತಾರೆ. ಇನ್ನು ಗುರುಪರ್ವದಿಂದ ಹೊರಟಿದ್ದರೆ, ಇನ್ನು ಕೆಲವರದು
ಗುರುಪರ್ವದಿಂದ ಹೊರಟಿದ್ದರೆ ನೋಡಿ, ಗುರುಪರ್ವ ನಿಮ್ಗೆ ಗೊತ್ತಿದೆ, ಇದು ಗುರುಪರ್ವ ಇಲ್ಲಿಂದ ಹೊರಟಿರುತ್ತೆ. ಈ ಗುರುಪರ್ವದಿಂದ ಇಲ್ಲಿಂದ ಹೀಗೆ ಹೊರಟಿರುತ್ತೆ. ಗುರುಪರ್ವದಿಂದ ಹೀಗೆ ಜ್ಞಾನರೇಖೆ ಹೊರಟಿದ್ದರೆ ಅಂತ ವ್ಯಕ್ತಿಗಳು ಫ್ಯಾಷನ್ ಡಿಸೈನರ್ನಲ್ಲಿ ಅವರು ದೊಡ್ಡ ವ್ಯಕ್ತಿ, ಬಾಸ್ ಆಗಿರ್ತಾರೆ. ಫ್ಯಾಷನ್ ಡಿಸೈನ್ ಅದರಲ್ಲಿ ಅವರು ಹೆಚ್ಚಿನ ಆಸಕ್ತಿಯನ್ನ ತೋರಿಸಿಕೊಡುತ್ತಾರೆ. ಹಾಗೆ ಅದರಲ್ಲಿ ಅವರು ಹೆಚ್ಚಿನ ಹಣವನ್ನು ಸಂಪಾದನೆ ಮಾಡುತ್ತಾರೆ. ಹಾಗೆ ನೋಡೋದಾದರೆ ಈ ರೇಖೆಗಳು ಯಾವುದಾದರೆ ಜ್ಞಾನ ರೇಖೆಯ ಬಗ್ಗೆ ಬಹಳಷ್ಟು ವಿಷಯಗಳನ್ನು ತಿಳಿಬೇಕು. ಅದರಲ್ಲಿ ನಮ್ಮ ಬುದ್ಧಿಶಕ್ತಿ ಇರುತ್ತೆ, ಚಿಂತೆ ಇರುತ್ತದೆ, ಕ್ರಿಯೇಟಿವಿಟಿ, ನಾವು ಯಾವುದೇ ಕ್ರಿಯಾಶೀಲತೆಯನ್ನು ತೋರಿಸುತ್ತದೆ. ನಮ್ಮ ಜ್ಞಾನ ಯಾವ ರೀತಿ ನಮ್ಮ ಕೈಯಲ್ಲಿ ಕಂಟ್ರೋಲ್ ಆಗಿದೆ ಮುಂತಾದ ಕೆಲಸವನ್ನು ತಿಳಿಸುತ್ತೆ. ಅದನ್ನು ನಮ್ಮ ಮೆದುಳು ನಿಯಂತ್ರಿಸುವುದು. ಮೆದುಳಿನ ಬಗ್ಗೆ ನಾವು ತಿಳಿದಂತಹ ರೇಖೆ ಅದಾಗಿದೆ ಎಂಬುದನ್ನು ನಾವು ತಿಳಿಯಬಹುದು. ಆದರೆ ಇದು ಇವತ್ತಿನ ಕೆಲವು ವಿಚಾರಗಳನ್ನು ನಾವು ತಿಳಿದುಕೊಂಡು ಮತ್ತಷ್ಟು ವಿಚಾರಗಳನ್ನು ತಿಳಿಯಲು ಮುಂದಿನ ವಿಡಿಯೋಗಳನ್ನು ನೀವು ನೋಡಿ. ಹಾಗೆಯೇ ನಮ್ಮ ಹಸ್ತದಲ್ಲಿ ಸರಿಯಾದ ರೀತಿಯಲ್ಲಿ ಗೆರೆಗಳಿದ್ದರೂ ಸಹ ನಾವು ಹೇಳಿದಂಥ ಗೆರೆಗಳಿದ್ದು ಅವು ಕೆಲವು ಆಕ್ಟಿವ್ ಆಗಿರೋದಿಲ್ಲ. ಆಕ್ಟಿವ್ ಆಗಿ ಮಾಡಬೇಕು. ಆಕ್ಟಿವ್ ಮಾಡೋದು ಹೇಗೆ ಎಂಬ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೇವೆ. ಅಂದರೆ ಯಾವುದೇ ಒಂದು ಶುಭದಾಯಕವಾದಂಥ ಚಿಹ್ನೆಗಳಿದ್ದರೂ ಸಹ ಅದು ಆಕ್ಟಿವ್ ಆಗಿ ಇರದಿದ್ದರೆ ಅದರ ಫಲ ನಮಗೆ ದೊರೆಯುವುದಿಲ್ಲ. ಹಾಗಾಗಿ ಅದನ್ನು ಆಕ್ಟಿವ್ ಮಾಡೋದು ಹೇಗೆ ಮುಂತಾದ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇವೆ. ಇಂತಹ ವಿಡಿಯೋಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀವಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಕ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ಬೋದು, ಯಶಸ್ವಿ ಆಗ್ಬೋದು. ಪ್ರತಿಯೊಂದು ವಿಡಿಯೋನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕಂತ ಕಳಿಸಿ. ಕೂಡಲೇ ನಿಮ್ಮ ಭವಿಷ್ಯ ತಿಳಿಯಲು ನೀವು ಏನು ಮಾಡಬೇಕೆಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಏನೇನು ನಡೆಯುತ್ತೆ ಎಂಬ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಜೀವನದಲ್ಲಿ ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಎಂಬುದನ್ನು ತಿಳಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದನ್ನು ಸದುಪಯೋಗಪಡಿಸಿಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.